ಇಲ್ಲಿಗೆ ಬರ್ದಲೇ ಹೋಗಿದ್ರೆ ತುಂಬಾ ಮಿಸ್ ಮಾಡ್ಕೊತಿದ್ದೆ ಅಂತ ಇಲ್ಲಿಗೆ ಬಂದಮೇಲೆ ಅನ್ನಿಸ್ತು. ನೋಡಿ ಇಲ್ಲಿ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ಫೈನಲಿ ಇಲ್ಲಿಗೆ 1 ಅವರ್ ಟ್ರಿಪ್ದು ನಿಮ್ದೆಲ್ಲ ಮುಗಿದೋಯ್ತು. ಲತಾ ಹೋಟ್ಲಿಗೆ ಒಂದು ಕರ್ಕೊಂಡು ಹೋಗ್ತೀನಿ. ಇದು ಲಾಸ್ಟ್ ಹೋಟೆಲ್ಲು, ಲತಾ ಹೋಟೆಲ್ ಅಂತ ಹೇಳಿ ಬಂದಿದ್ವಿ. ನಮ್ಮನೆಯವರು ಲಾಸ್ಟ್ ಟೈಮ್ ಬಂದಿದ್ರು ಇಲ್ಲಿಗೆ, ತುಂಬ ಚೆನ್ನಾಗಿದೆ ಮೆಂತ್ಯ ದೋಸೆ ಅಂತ ಹೇಳಿ ಕರ್ಕೊಬಿಟ್ಟು ಬಂದಿದ್ರು. ಸೊ ನೋಡಿ ನಮ್ಮನೆಯವರೇ ಬುಕ್ಕು ಪೆನ್ನು ಇಟ್ಕೊಂಡು ಎಷ್ಟು ಖರ್ಚು ಮಾಡಿದ್ರಿ ಅಂತ ನಮ್ಮ ಅಪ್ಪನೇ ಕೇಳಂಗೆ ಆಗ್ಬಿಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾವಿವಾಗ ಎಲ್ಲ ಮುಗಿಸ್ಕೊಂಡು ಇದು ಲಾಸ್ಟ್ ಟೆಂಪಲ್ಲು ಮುರುಡೇಶ್ವರ ಟೆಂಪಲಿಗೆ ಬಂದಿದ್ದೀನಿ. ತುಂಬ ವರ್ಷಗಳಾಗಿತ್ತು, ನಾವು ಚಿಕ್ಕದ್ರಲ್ಲಿ ಬಂದು ಹೋಗಿರೋದು ನೆನಪಿಲ್ಲ. ಅಂದರೆ ಹೆಚ್ಚಾಗಿ ನಾನು ವೀಡಿಯೋಗಳಲ್ಲೇ ನೋಡ್ಕೊತಿದ್ದೆ ಮುರುಡೇಶ್ವರ ಟೆಂಪಲ್ನ ಅಷ್ಟೇ. ನಾನು ಈಗ ಬಂದಿರಲಿಲ್ಲ. ನನಗಂತೂ ಬುದ್ಧಿ ಬಂದಮೇಲಂತೂ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ನಾವು ಫಸ್ಟ್ ಇಲ್ಲಿಗೆ ಬರೋಣ, ಇಲ್ಲಿಂದ ಮುಗಿಸ್ಕೊಂಡು ಹಾಗೆ ಧರ್ಮಸ್ಥಳ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಹಾಗೆ ಊರಿಗೆ ಹೋಗೋಣ ಅಂತ ಅಂದ್ಕೊತಿದ್ದೆ. ಬಟ್ ಆ ಪ್ಲ್ಯಾನ್ ಅದು ಚೇಂಜ್ ಆಗಿ ಮೊದಲು ಆಚೆಯಿಂದ ಬಂದು ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಇವತ್ತು ಬೆಳಗ್ಗೆ ಎಲ್ಲ ಬೀಚ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿರೋದ್ರಿಂದ ಬೀಚ್ ಹತ್ರ ಹೋಗಲಿಲ್ಲ. ಈಗ ಸಮುದ್ರ ಅಂದಮೇಲೆ ಬೆಳಗಿನ ಟೈಮು ಅಥವಾ ಸಂಜೆ ಟೈಮು ತುಂಬ ನೀರು ಬರುತ್ತೆ. ಮತ್ತು ಸಂಜೆ ಆಗ್ತಿದ್ದಾಗೇ ಕೆಳಗೆ ಇಳಿದು ಬಿಡುತ್ತಲ್ವ, ಅದು ನಮಗೆ ಕನ್ಫ್ಯೂಸ್ ಆಯಿತು, ಅದು ಬೆಳಗ್ಗೆನೋ ಸಂಜೆನೋ ಅಂತ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಇಬ್ರು. ಆನಂತರ ಆಮೇಲೆ ನೆನಪಾಯ್ತು, ನಾವು ಸಿಂಗಾಪುರಲ್ಲಿದ್ದಾಗ ಬಿಂತಾನ್ಗೆ ಹೋಗಿದ್ದು. ಬಿಂತಾನಲ್ಲಿ ಏನಂದರೆ ನಾವು ನೈಟ್ ಮಾತ್ರ ಅದೇ ತುಂಬ ಸಖತ್ತಾಗಿತ್ತು ವೆದರ್. ಫುಲ್ಲು ನಾವು ನೀರೊಳಗೇ ಒಂದು ಹೋಟೆಲ್ ಇತ್ತು. ಆ ಹೋಟೆಲಲ್ಲಿ ಫುಲ್ ನಾವು ಓಡಾಡ್ಕೊಂಡು ನೀರೊಳಗೆಲ್ಲ ಅಲ್ಲೇ ನೈಟ್ ಡಿನ್ನರ್ ಎಲ್ಲ ಮಾಡ್ಕೊಂಡಿದ್ದು. ಮತ್ತು ಬೆಳಗ್ಗೆ ಜಾಗಕ್ಕೆ ಬಂದರೆ ನೀರೇ ಇಲ್ಲ, ನಾವು ರಾತ್ರಿ ಇಲ್ಲ ಕೂತಿದ್ದು ಅಂತ ಅನ್ನಿಸ್ತು. ಸೊ ಆ ಲೆಕ್ಕದಲ್ಲಿ ಹೋಗಿ ರಾತ್ರಿ ಟೈಮ್ ಮಾತ್ರ ನೀರು ಸ್ವಲ್ಪ ಜಾಸ್ತಿ ಆಗುತ್ತೆ, ಆ ಬೆಳಗ್ಗೆ ಆಗ್ತಿದ್ದಾಗೆ ನೀರು ಕಡಿಮೆ ಆಗುತ್ತೆ ಅಂತ ಅವಾಗ ಅನ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಖುಷಿ ಆಗುತ್ತಲ್ವಾ, ನಮಗೂ ಖುಷಿ ಆಗುತ್ತೆ, ಮಕ್ಳಿಗೂ ಖುಷಿ ಆಗುತ್ತೆ. ಈ ಜಾಗದಲ್ಲಿ ಕ್ಯೂ ನಿಲ್ಲಕ್ಕೆ ಖುಷಿ ಆಗುತ್ತೆ, ಯಾಕಂದರೆ ಸುತ್ತಮುತ್ತ ಯಾವ ಕಡೆ ನೋಡಿದ್ರು ಅಷ್ಟು ಸುಂದರವಾಗಿರೋವಂಥ ಪ್ಲೇಸಸ್ ಇದೆ. ಬೀಚ್ ನೋಡ್ಬೋದು, ಬೋಟ್ ನೋಡ್ಬೋದು, ತಂಪು ಗಾಳಿ ಬಿಸ್ತಾಯಿತ್ತು ನಾವು ಹೋಗಿದ್ದಾಗ, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಬೇಜಾರಾಗಲ್ಲ ಕ್ಯೂ ಅಲ್ಲಿ ಇದ್ದಾಗಲೂ ಕೂಡ. ಬಿಸಿಲಲ್ಲಿ ಹೇಗೋ ಏನೂ ಗೊತ್ತಿಲ್ಲ. ನಾವು ಹೋಗಿದ್ದ ಟೈಮಲ್ಲೂ ಕೂಡ ಅಂಥ ರಶ್ ಏನು ಇರಲಿಲ್ಲ. ಹೋಗಿ ಒಂದು 20 ನಿಮಿಷದಲ್ಲೆಲ್ಲ ಆಯಿತು. ಸುತ್ತ ಆಡ್ಕೊಂಡು ಒಂದು ರೌಂಡ್ ಬರೋದ್ರೊಳಗೆ ಮುಗ್ದೇ ಹೋಯಿತು. ಎಲ್ಲೂ ನಿಲ್ಲಿಲ್ಲ, ಸುಸ್ತು ಅಂತ ಏನು ಅನ್ನಿಸ್ಲಿಲ್ಲ. ಹಾಗೆ ನಮ್ಮನೆಯವರು ಕೂಡ ಅದ್ರ ಸ್ಟೋರಿ ಎಲ್ಲ ಹೇಳ್ತಾಯಿದ್ರು, ಕೇಳಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ರೆಸ್ಟ್ ಅಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ 1 ನಿಮಿಷ ಕೂತೆದ್ದು ಬರಬೇಕಲ್ಲ. ಹಾಗಾಗಿ ನಮ್ಮ ಚುಪ್ಪಿ ಮಲಗಿದ್ದೆ. ಏನು ಮಾಡ್ತಾಯಿದ್ದೆ ಅಂದರೆ ಓಂ ನಮ್ ಶಿವಾಯ ಅಂತ ಧ್ಯಾನ ಮಾಡ್ತಾಯಿದ್ದೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ತಗೊಂಡ್ರೆ ಹಿಂಗೆ ಎಷ್ಟು ಹಿಂಗೆ ತಗೋಬೇಕು. ಇರ್ಲಿ ಬಿಡು, ಬರು ಈಚೆಗೆ. ಮಕ್ಕಳಿಗೆ ದೇವ್ರ ಭಕ್ತಿ ಜಾಸ್ತಿ ಈಗ. ಹಾಗೆ ಇಲ್ಲಿ ಫೆಸಿಲಿಟೀಸು ಕೂಡ ತುಂಬ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಿದ್ರೆ ಫೀಡ್ ಮಾಡ್ಸೋಕ್ಕೂ ಕೂಡ ಎಲ್ಲ ಜಾಗ ಇತ್ತು. ಇವ್ರ ಅಪ್ಪ ಮಕ್ಳಿಗೆ ಒಂದು ಕುಂಕುಮ ಇಟ್ಕೊಳ್ಳೋದು ಗೊತ್ತಿಲ್ಲ. ನನ್ನ ಮಗಳು ಅಷ್ಟೇ, ನಮ್ಮನೆಯವರು ಅಷ್ಟೇ, ಯಾವಾಗಲೂ ಅಷ್ಟೇ ಹಣೆ ತುಂಬ ಹಾಕೊಂಡು ನಿಂತು. ನೋಡಿ ಈ ಗೋಪುರ ಏನು ಒಂದು 17-18 ಅಂತಸ್ತಿರ್ಬೋದು. ಈ ಗೋಪುರದ ತುದಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂದು ಸುಂದರವಾದ ದೃಶ್ಯ ಕಾಣಿಸುತ್ತಂತೆ. ಸೊ ಅದಕ್ಕಾಗಿ ಅಲ್ಲಿ ಲಿಫ್ಟ್ ಇದೆ, ಆ ಲಿಫ್ಟಿಗೆ ಅಂತ ಹೇಳಿ ನಾವು ಇಲ್ಲಿ ಕ್ಯೂ ನಿಂತಿದ್ವಿ. ನಾವು ಲಾಸ್ಟಿಗೆ ಟೈಮು ಶಾರ್ಟೇಜ್ ಆಯ್ತಲ್ಲ, ಸೊ ಹಾಗಾಗಿ ಇಲ್ಲಿ ಬೇಡ, ಮುಗಿಸ್ಕೊಂಡು ಆಮೇಲೆ ಅರ್ಜೆಂಟ್ ಆಗುತ್ತೆ, ಹಾಗೆ ಹೋಗ್ಬಿಡೋಣ ಊರಿಗೆ ಅಂತ ಅಂದ್ಕೊತಿದ್ದು. ಬಟ್ ಇಲ್ಲಿಗೆ ಬರ್ದಲೇ ಹೋಗಿದ್ರೆ ತುಂಬಾ ಮಿಸ್ ಮಾಡ್ಕೊತಿದ್ದೆ ಅಂತ ಇಲ್ಲಿಗೆ ಬಂದಮೇಲೆ ಅನ್ನಿಸ್ತು. ನೋಡಿ ಇಲ್ಲಿ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ನಾವು ಈಗ ವಾಕಲ್ಲಿ ಹೋಗ್ತೀವಿ, ಅಲ್ಲಿ ಹತ್ರ ಹೋಗ್ತೀವಿ, ಈಗ ಶಿವನ ಇದಿದೆಯಲ್ಲ ವಿಗ್ರಹ, ಅದ್ರ ಪಕ್ಕ ಹೋಗಿ ನೋಡ್ತೀವಿ ಅಂದರೆ ಏನೂ ಕಾಣಿಸಲ್ಲ. ಆ ಕಾಲಿನಲ್ಲಿ ಏನೋ ಒಂದು ಉಗುರು ಅಂತ ಕಾಣಿಸ್ಬೋದು ಅಷ್ಟೇ. ಬಟ್ ನಾವು ಇಲ್ಲಿ ಒಂದು ನಿಂತ್ಕೊಂಡು ನೋಡೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, 4 ಸೈಡ್ ನಿಂತ್ಕೊಂಡು ನೋಡಿದ್ರು ಕೂಡ 4 ಕಡೆ ಒಂದೊಂದು ಥರ ದೃಶ್ಯಗಳು ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ನಾನು ಎಷ್ಟೊತ್ತು ನಿಂತ್ಕೊಂಡು ನೋಡಿದ್ನೋ ಗೊತ್ತಿಲ್ಲ. ವಿಡಿಯೋದಲ್ಲಿ ಒಂದು 3 ನಿಮಿಷ ಇಟ್ಕೊಂಡಿರ್ಬೋದು ಅಷ್ಟೇ. ಬಟ್ ತುಂಬಾ ಅದ್ಭುತವಾಗಿತ್ತು. ನಾನು 20-30 ವರ್ಷದ ನಂತರ ಅಲ್ವಾ ಬರ್ತಾ ಇರೋದು. ಇದು ನನಗೆ ಹೊಸ್ತು ಅನ್ನಿಸ್ತು, ಫಸ್ಟ್ ಟೈಮ್ ಅಲ್ವಾ, ತುಂಬಾ ಖುಷಿ ಆಯಿತು. ಈಗ ಎಷ್ಟೋ ಜನ ಇಲ್ಲಿ ಬಂದು ನೋಡಿಕೊಂಡು ಎಲ್ಲ ಹೋಗಿರ್ತಾರೆ. ನಿಮಗೆಲ್ಲ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಬಟ್ ಈಗ ನಾವು ಹತ್ರಕ್ಕೆ ಹೋಗಿ ಬೀಚ್ ಹತ್ರ ಹೋಗಿ ಹೋಗಿ ಅನುಭವಿಸ್ತೀವಿ, ನೋಡ್ತೀವಿ ಅಂದರೂ ಏನಿಲ್ಲ. ನಮ್ಮ ಕಣ್ಣಿಗೆ ಎಷ್ಟು ಕಾಣಿಸುತ್ತೆ ಅಷ್ಟು ಮಾತ್ರ ನೋಡ್ಕೊಬೋದು. ಬಟ್ ಅದನ್ನೇ ಮೇಲಿಂದ ಆ ದೃಶ್ಯ ನೋಡುವಾಗ ಎಲ್ಲ ಒಟ್ಟಿಗೆ ಕಾಣಿಸುವಾಗ ತುಂಬಾ ಚೆನ್ನಾಗಿತ್ತು. ಹಾಗೆ ರೂಮ್ಸು, ಕೆಫೆ ಹಾಗೆ ಇತ್ತು. ಬೇಕಾದ್ರೆ ಇಲ್ಲೂ ಕೂಡ ರೂಮ್ ಬುಕ್ ಮಾಡ್ಕೊಂಡು ಒಂದಿನ ಸ್ಟೇ ಆಗಿ ಹೋಗ್ಬೋದಿತ್ತು. ನಮಗೆ ಅದು ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಬರಲೇಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೆ ನೆಕ್ಸ್ಟ್ ಇಲ್ಲಿ ಬಂದು ಉಳಿದು ಮಾಡಿ ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಅದ್ಭುತವಾಗಿತ್ತು, ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಿ ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನಮಗೆ ಗೊತ್ತಾಗಲ್ಲ, ಅಲ್ಲಿ ಲಿಫ್ಟ್ ಇದೆ, ಅದು ಕ್ಯೂ ನಿಂತಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ದೇವಸ್ಥಾನಕ್ಕೆ ಕ್ಯೂ ನಿಂತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳಿ ಮಾಡಿ ಇದರಲ್ಲಿ ಹೋಗಿ ಒಮ್ಮೆ ನೋಡಿ ಮೇಲಿಂದನೇ ಅದು ಅನುಭವಿಸ್ಕೊಂಡು ಬರಬೇಕು ದೃಶ್ಯನ.
ಅಲ್ಲಿ ನೋಡಿ ಒಂದು ಬ್ಲೂ ಕಲರ್ ಮ್ಯಾಟ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಹೋದರೆ ವೇವ್ಸ್ ಬಂದಾಗ ಮೇಲೆ ಕೆಳಗೆ ಆಗ್ತಿರುತ್ತೆ. ವಾಕಲ್ಲಿ ಹೋಗಿ ಬರ್ಬೋದು ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಅದಕ್ಕೆ ಏನು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ. ಅಲ್ಲಿ ಹೋದಾಗ ಬಟ್ ಅಲ್ಲಿ ಗೇಟ್ ಹಾಕಿತ್ತು, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಅಲ್ಲಿ ಅಲೋ ಇರಲಿಲ್ಲ. ಸೊ ಹಾಗಾಗಿ ಯಾರು ಕೂಡ ಹೋಗ್ತಾ ಇಲ್ಲ ನೋಡಿ. ಪಪ್ಪಂಗೆ ಕಾಫಿ ತೋಟದ್ದು ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿಬಿಡುತ್ತೆ. ನಾವೇನೋ ಇನ್ನೂ ಒಂದು ತಿಂಗಳು ಫ್ರೀ ಆಗಿದ್ದು, ಯಾಕಂದರೆ ಮಕ್ಳಿಗೆ ರಜೆ ಇದ್ದ ಟೈಮಲ್ಲಿ ನಾವು ಬಂದಿದ್ವಲ್ಲ, ಹಾಗಾಗಿ ಏನು ಇದಕ್ಕೆ ಬರಲಿಲ್ಲ ಅಂದಿದ್ರೆ ವೇಸ್ಟ್ ಅನ್ಸೋದು ಮಾತ್ರ. ಯಾರಾದರೂ ಬಂದವ್ರು ಮಾತ್ರ ಲಿಫ್ಟಲ್ಲಿ ತುಂಬ ದೊಡ್ಡ ಕ್ಯೂ ಅನ್ಸುತ್ತೆ, ಬಟ್ ಬೇಗ ಬೇಗ ಇರುತ್ತೆ. ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನ ಸುತ್ತಕೊಂಡು ಹೋಗೋಕ್ಕಿಂತ ಮೇನ್ ಇಲ್ಲಿ ಬಂದು ಹೋದರೆ ತೃಪ್ತಿ ಇಡೀ ಮುರುಡೇಶ್ವರನೇ ಕಾಣಿಸುತ್ತೆ. ಇಲ್ಲಿ ಯಾರು ಆಟ ಆಡಂಗಿಲ್ಲ ರೀ, ಅಲ್ಲಿ ಮಾತ್ರ ಆ ಕಡೆ ಮಾತ್ರ ಬಿಟ್ಟು. ಇಲ್ಲಿ ಒಬ್ರು ಕೂಡ ಜನ ಇರಲಿಲ್ಲ. ಈಚೆ ಸೈಡ್ ಬಿಟ್ಟಿಲ್ಲ, ಯಾಕೆ ಏನೋ ಗೊತ್ತಿಲ್ಲ. ಆಚೆ ಸೈಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದವ್ರು ಮಿಸ್ ಮಾಡ್ಕೊಳ್ಳೇಬೇಡಿ. ನಾವು ಬೇಡ ಬೇಡ ಹೋಗೋದು ಅಂತ ಅನ್ಕೊಳ್ತಿದ್ದೆವು, ಬಟ್ ಇನ್ನೇನು ಇಷ್ಟು ದೂರ ಬಂದಿದ್ವಿ, ಅದು ಏನಿದೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದು. ಇಲ್ಲಾಂದರೆ ಎಷ್ಟೋ ಸರಿ ಬೇಡ ಅಂತ 90% ಅಂದ್ಕೊಂಡು ಲಾಸ್ಟಿಗೆ ಬಂದು ತುಂಬಾ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟು ಪಾಪು ಫೈನಲಿ ಇಲ್ಲಿಗೆ 1 hour ಟ್ರಿಪ್ದು ನಿಮ್ದೆಲ್ಲ ಮುಗಿದೋಯ್ತು. ಊಟ ಮಾಡಿಲ್ಲ, ಇವಾಗ ನೆಕ್ಸ್ಟ್ ಊಟಕ್ಕೆ ಹೊರಡಬೇಕು. ಲತಾ ಹೋಟ್ಲಿಗೆ ಒಂದು ಕರ್ಕೊಂಡು ಹೋಗ್ತೀನಿ. ಮುರುಡೇಶ್ವರ ಬೀಚಿಗೆ ಬಂದಿದ್ದು. ಮಗಳೆಲ್ಲ ಹೋಯ್ತು. ಹಾಂ ಅದೇ ಬಾ, ಇವತ್ತು ಬಿಟ್ಟು ಹೋಗ್ಬಿಡೋಣ ಈಗ. ಮ್ಯೂಸಿಯಂ ಕ್ಯಾನ್ಸಲ್ ಮಗಳೇ, ಹಾಸನಲ್ಲಿ ನೋಡ್ಕೊಂಡು ಸುಮ್ಮನೆ. ಓಕೆ. ಪಾಪ ನನ್ನ ಮಗಳು ತುಂಬ ಇನ್ನೋಸೆಂಟ್. ಅಂದರೆ ಕೆಲವ್ರು ಹೇಳ್ತಿರ್ತಾರೆ, ಯಾವಾಗ ನೋಡಿದ್ರೆ ಮಗಳು ಯಾಕೆ ಅಳ್ತಾ ಇರ್ತಾಳೆ, ಮುಖ ಗಂಟು ಹಾಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಏನೋ ಒಂಥರ, ಅಂದರೆ ಅವಳು ಎಷ್ಟು ನಾವು ಹೇಳಿದ್ದೆಲ್ಲನೂ ಕೇಳುತ್ತೆ, ಬಟ್ ಅದು ಬೇಕು ಬೇಡ ಅಂದರೆ ಓಕೆ. ಬಟ್ ಅವಳಿಗೆ ಒಂದು ಸರಿ ನಾವು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅದು ಕ್ಯಾನ್ಸಲ್ ಮಾಡಿದರೆ ತುಂಬ ಬೇಜಾರಾಗಿ ಅಳ್ತಾ ಇರುತ್ತೆ. ಹಂಗೆ ಅಷ್ಟೇ ಕೋಪ ಅವಳಿಗೆ. ಅದು ಕೆಲವು ಟೈಮ್ ನಮ್ಮದೇ ಎಲ್ಲ ತಪ್ಪಿರುತ್ತೆ. ನಾವೇನೋ ದೊಡ್ಡವರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಇನ್ನು ಅದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತಾ. ಪಾಪ ಇನ್ನೂ ನಾವು ಏನೇನೋ ಅನ್ಕೋಬಿಟ್ಟು ಬಂದಿದ್ದು ಮ್ಯೂಸಿಯಮ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು, ಬಟ್ ಅಂದ್ಕೊಂಡು ಬಂದಿದ್ದು ಮ್ಯೂಸಿಯಮ್ಗೆ ಹೋಗಬೇಕು ಅಂತ ಹೇಳಿವಿ. ಮತ್ತು ಇನ್ನೊಂದು ಅದೆಂಥದ್ದು ಬಂದರು ಇತ್ತಲ್ಲ ಫಿಶ್ ಮಾರ್ಕೆಟ್, ಅಲ್ಲಿಗೆ ಹೋಗಬೇಕು ಅಂತ ಬಂದ್ಕೊಂಡು ಟೈಮ್ ಆಗಲಿಲ್ಲ. ಸೊ ಲಾಸ್ಟಿಗೆ ಮುರುಡೇಶ್ವರಕ್ಕೆ ಹೋಗೋಣ ಅಂತ ಹೇಳಿ ಅವೆಲ್ಲ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬಂದು ಸೊ ಇವತ್ತೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇದು ಲಾಸ್ಟ್ ಹೋಟೆಲ್ಲು, ಲತಾ ಹೋಟೆಲ್ ಅಂತ ಹೇಳಿ ಬಂದಿದ್ವಿ. ನಮ್ಮನೆಯವರು ಲಾಸ್ಟ್ ಟೈಮ್ ಬಂದಿದ್ರು ಇಲ್ಲಿಗೆ, ತುಂಬ ಚೆನ್ನಾಗಿದೆ ಮೆಂತೆ ದೋಸೆ ಅಂತ ಹೇಳಿ ಕರ್ಕೊಬಿಟ್ಟು ಬಂದಿದ್ರು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ಬಟ್ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ನಾರಾಯಣ ಹೋಟ್ಲಾಗಲಿ ಅಥವಾ ಮछली ಹೋಟ್ಲಾಗಲಿ ಎಲ್ಲ ವಿಡಿಯೋ ಮಾಡೋದಕ್ಕೆ ಕೆಲವರು ಹೇಳ್ತಿದ್ರು ಇದು ಪ್ರಮೋಷನ್ ಅಂತ. ಖಂಡಿತವಾಗ್ಲೂ ಇದು ಯಾವುದೂ ಪ್ರಮೋಷನ್ ವಿಡಿಯೋ ಅಲ್ಲ. ಯಾಕಂದರೆ ಒಬ್ಬರು ಎಷ್ಟೋ ಜನ ಅನ್ಕೊಳ್ತೀವಿ, ನಾವು ಈಗ ಏನಾದರೂ ಎಲ್ಲಿಗಾರು ಹೋಗಬೇಕು ಅಂದರೆ ನಾವು ಎಷ್ಟೋ ಯೂಟ್ಯೂಬ್ ನೋಡಿಕೊಂಡು ಅಲ್ಲಿಂದ ಹೋಗ್ತೀವಿ. ಹೇಗೆ ಹೋಗೋದು, ಯಾವ ಹೋಟೆಲ್ ಚೆನ್ನಾಗಿದೆ, ಫುಡ್ ಎಲ್ಲಿ ಚೆನ್ನಾಗಿದೆ. ಹೋಟೆಲ್ ಚೆನ್ನಾಗಿಲ್ಲ ಅಂದರೂ ಫುಡ್ ಚೆನ್ನಾಗಿರೋದು ಬೇಕಲ್ವಾ. ಸೊ ಅದು ನಾವೆಲ್ಲ ನೋಡ್ಕೊಂಡು ಹೋಗಿರೋದ್ರಿಂದ ನಮ್ಮನ್ನು ನೋಡ್ಕೊಂಡು ಒಂದು 4 ಜನ ಹೋಗೋರು ಕೂಡ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಹೇಳ್ತೀವಿ. ಇಲ್ಲಿ ನಾವು ಹೇಗೆ ಬೇಕು ನಮ್ಮ ಮನಸ್ಸಿಗೆ ಇಷ್ಟ ಆಗಂಗೆ ಮಾತ್ರ ನಾನು ಮಾಡಿರೋದು ಅಷ್ಟೇ. ಅದು ನನಗೆ ಇಷ್ಟ ಆಗಿರೋದು ಮಾತ್ರ ನಾನು ಮಾಡ್ತಾ ಇರೋದು. ಯಾಕಂದರೆ ನಾವು ಹೋಗಿದ ಕಡೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲಲ್ವಾ. ನಾನು ಚೆನ್ನಾಗಿಲ್ಲ, ಈ ಹೋಟ್ಲಿಗೆ ಚೆನ್ನಾಗಿಲ್ಲ ಅಥವಾ ಈ ಜಾಗ ಚೆನ್ನಾಗಿಲ್ಲ ಇಲ್ಲಿಗೆ ಬರಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಯಾಕಂದರೆ ಅವ್ರು ಕಷ್ಟಪಟ್ಟು ಏನು ಮೋಸದಾಗ ಏನು ಮಾಡ್ದಲ್ಲ ಅವ್ರ ಪಾಡಿಗೆ ಅವ್ರು ಹೊಟ್ಟೆ ಪಾಡಿಗಾಗಿ ದುಡ್ಕೊಳ್ತಿರ್ತಾರೆ. ನಾನು ಹೋಗ್ಬಿಟ್ಟು ಒಂದು ಕಡ್ಡಿ ಅಲ್ಲಾಡ್ಸೋದು ಚೆನ್ನಾಗಿರಲ್ಲಲ್ವಾ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ಬಟ್ ನನಗೆ ಇಷ್ಟ ಆಗಿದ್ದು ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಅನುಭವ ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ. ಸೊ ಹಾಗಾಗಿ ಇದು ಇಷ್ಟು ಚೆನ್ನಾಗಿದೆ. ನೀವೇನಾದರೂ ಟ್ರಿಪ್ ಹೋದಾಗ ಏನಾದರೂ ಒಳ್ಳೆ ಊಟ ಬೇಕು ಅಂದಾಗ, ಒಳ್ಳೆ ಜಾಗ ಬೇಕು ಅಂದಾಗ, ಇದು ನಾನು ಇಷ್ಟು ಹೋಗಿ ಬಂದಿದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಇದು ಲತಾ ಹೋಟೆಲು, ವೆಜ್ ಹೋಟೆಲು. ಇಲ್ಲಿ ಮೆಂತೆ ದೋಸೆ ತುಂಬಾ ಫೇಮಸ್ಸು, ತುಂಬಾನೇ ಚೆನ್ನಾಗಿತ್ತು, ತುಂಬಾ ಸಾಫ್ಟ್ ಇತ್ತು. ನೀರ್ ದೋಸೆ ಒಂದಿಲ್ಲ. ಹಾಗೆ ಮೊಸರನ್ನ, ಮಸಾಲೆ ಕಡುಬು, ಮತ್ತೆ ಅಲ್ಲಿ ಫೇಮಸ್ ಗೋಲಿ ಬಜ್ಜಿ ಇರುತ್ತಲ್ಲ ಅದು, ಮತ್ತೆ ಮಸಾಲೆ ದೋಸೆ, ಪಾನಿಪುರಿ, ಮಸಾಲೆ ಪುರಿ, ದಹಿಪುರಿ ಎಲ್ಲ ಕೂಡ ತಗೊಂಡು ನಾವು ಎರಡೆರಡು. ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಅಲ್ಲಿ ಹೋದಾಗ ಲತಾ ಹೋಟೆಲ್ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿತ್ತೆ. ಎಲ್ಲಿ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಫೋನ್ ನಂಬರ್ ಏನಾದರೂ ನಮ್ಮ ಮನೆಯವ್ರಿಗೆ ಗೊತ್ತಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾರೆ, ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇವ್ರನ್ನ ನಾವು ಹೋಗಿದ್ವಲ್ಲ ಟಿ ಇವ್ರದೇ ಸಚಿನ್ ಅಂತ ಹೇಳ್ಬಿಟ್ಟು, ಇವ್ರ ಬಗ್ಗೆನೂ ಕೂಡ ಹೇಳಬೇಕು. ಯಾಕಂದ್ರೆ ನಾವು 3 days ಜೊತೆ ಹೋಗಿ ಜೊತೆಲಿ ಬಂದಿದ್ದರಿಂದ ನಮಗೆ ಕಂಫರ್ಟಬಲ್ ಆಗಿತ್ತು. ನಾವೆಲ್ಲಾದರೂ ಈಗ ಟ್ರಿಪ್ ಪ್ಲಾನ್ ಮಾಡ್ತೀವಿ ಅಂದರೆ ಫ್ಯಾಮಿಲಿ ಸಮೇತ ಹೋಗ್ತೀವಿ. ನಾವು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರಬೇಕು ಅಂದರೆ ಒಂದು ಒಳ್ಳೆ ಡ್ರೈವರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಡ್ರೈವರ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವರು ಎಷ್ಟೋ ಜನ ಟ್ರಿಪ್ ಮಾಡ್ತಾ ಇರ್ತೀರಲ್ವ, ಒಳ್ಳೆ ಡ್ರೈವರ್ಸ್ನ ನೋಡ್ತಾ ಇರ್ತೀರ, ಟಿ ನೋಡ್ತಾ ಇರ್ತೀರ. ಸೊ ಹಾಗಾಗಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಚೆನ್ನಾಗಿ ಕರ್ಕೊಂಡೋಗಿ ಚೆನ್ನಾಗಿ ಕರ್ಕೊಬಂದರು. ಈಗ ಒಂದು 10-15 ದಿವಸದಿಂದ ಹಿಂಗೆ ಟ್ರಿಪ್ ಹೋಗಿದ್ದಾಗ ಅವ್ರಿಗೆ ಆ್ಯಕ್ಚುಲಿ ಡ್ರೈವಿಂಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ, ರೂಟ್ ಗೊತ್ತಿರಲಿಲ್ಲ, ಮತ್ತು ಸ್ಪೀಡ್ ಹೋಗೋರು, ಸ್ಲೋ ಮಾಡೋರು, ನಾವೇ ಲೆಫ್ಟಲ್ಲಿ ಹೋಗಿ ಸೈಡಲ್ಲಿ ಹೋಗಿ ಏನೋ ರೈಟಿಗೆ ಹೋಗ್ತಿರೋರು ನುಗ್ತಿರೋರು, ಒಂದು ಚಿಕ್ಕದಾಗಿ ಅಲ್ಲಲ್ಲೇ ಒಂದು 2-3 ಸರಿ ಜನಗಳು ಕೂಡ ಬೈತಾಯಿದ್ರು. ಮತ್ತು ಅವರು ಕೂಡ ಚಿಕ್ಕದಾಗಿ ಆಕ್ಸಿಡೆಂಟ್ ಮಾಡಿದ್ರು. ತುಂಬ ಹಿಂಸೆ ಅನ್ನಿಸ್ಬಿಡ್ತು. ಅಲ್ಲಿಂದ ಇಲ್ಲಿವರೆಗೂ ಈ ಥರ ಟಿಲಿ ನಾವು ಟ್ರಾವೆಲ್ಲೇ ಮಾಡಿರಲಿಲ್ಲ, ಟ್ರಿಪ್ ಎಲ್ಲೂ ಕೂಡ ಹೋಗಿರಲಿಲ್ಲ. ಈ ಸರಿ ಹೋಗಿ ಬಂದು ನಮಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಎಲ್ಲರೂ ಹೋಗಬೇಕು ಅಂದರೆ ಈ ಊರಿಗೆ ಪಕ್ಕ ಕನ್ಫರ್ಮ್ ಆಗಿ ಹೇಳೋದು ಕೂಡ ಪ್ರಮೋಷನ್ ಅಂತ ಅನ್ಕೊಬಿಡಿ. 24,000 ರೂಪಾಯಿ ನಾವು ಕೊಟ್ಟಿರೋದು. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳಬೇಕಲ್ಲ. ಸೊ ಹಾಗಾಗಿ ಅದು ಶೇರ್ ಮಾಡ್ಕೊತಿದ್ದೀನಿ, 4 ಜನಕ್ಕೆ ಹೆಲ್ಪ್ ಆಗ್ಬೋದು ಅಂದ್ಕೊಂಡು. ಇನ್ನು ಮನೆಗೆ ಬಂದಮೇಲೆ ಮಾವ ಮತ್ತು ಅಳಿಯ ಯಾರ್ಯಾರ್ದು ಎಷ್ಟೆಷ್ಟು ಖರ್ಚಾಗಿದೆ
ಅಂತ ಹೇಳಿ ಲೆಕ್ಕ ಬರ್ಕೊಂಡು ಲೆಕ್ಕ ಹಾಕ್ತಾ ಇದ್ದಾರೆ. ಅಂದ್ರೆ ಇದು ಫಸ್ಟ್ ಟೈಮ್ ಅಂತ ಅಲ್ಲ, ಇವರಿಬ್ಬರದು ಯಾವಾಗ್ಲೂ ಅಷ್ಟೇ ವ್ಯವಹಾರ ಚೆನ್ನಾಗಿರೋದ್ರಿಂದ ಇವರಿಬ್ಬರದು ಸಂಬಂಧ ಚೆನ್ನಾಗಿದೆ. ಈಗ 100 ರೂಪಾಯಿ 400 ರೂಪಾಯಿ ಏನಾದ್ರು ಡಿಫ್ರೆನ್ಸ್ ಬಂತು ಅಂದ್ರೆ ಪಾಪ ನೀವು ಅವತ್ತು ನೀವು ಕೊಡ್ಬೇಕಾಗಿತ್ತು 400 ರೂಪೀಸ್ ಅಂತಾರೆ, ಇಲ್ಲ ಸತೀಶ್ ನಿಮ್ಮ ಕಡೆಯಿಂದ ಹಿಂಗ್ 300 ರೂಪೀಸ್ 400 ರೂಪೀಸ್ ಕೊಡ್ಬೇಕಾಗಿತ್ತು ಅಂತ ಹೀಗೆ ಹೇಳಿ ಸರಿ ಮಾಡ್ಕೊಂತಾರೆ. ಅಂದ್ರೆ ವ್ಯವಹಾರ ಕರೆಕ್ಟ್ ಆಗಿರುತ್ತೆ, ಕೊಡೋದು ತಗೊಳ್ಳೋದು ಅದು ಬೇರೆ ವಿಷಯ. ಈ ತರ ವ್ಯವಹಾರ ಅಂತ ಮಾಡಿದಾಗ ವ್ಯವಹಾರ ತರನೇ ಇರುತ್ತೆ. ಖರ್ಚು ಒಬ್ರಿಗೆ ವಹಿಸಿದಾಗ ಅದ್ರಲ್ಲಿ ಎಷ್ಟೇ ಒಂದು 75 ರೂಪಾಯಿ ಉಳಿಲಿ ತಗೊಬಂದು ಮತ್ತೆ ಪಪ್ಪಂಗೆ ಕೊಡ್ತಾರೆ ನಮ್ಮ ಮನೆಯವರು. ನಮ್ಮ ಪಪ್ಪ ಆದ್ರೂ ಅಷ್ಟೇ ನೋಡಿ, ನಮ್ಮ ಮನೆಯವರೇ ಬುಕ್ಕು ಪೆನ್ನು ಇಟ್ಕೊಂಡು ಎಷ್ಟು ಖರ್ಚು ಮಾಡಿದ್ರಿ ಅಂತ ನಮ್ಮ ಅಪ್ಪನೇ ಕೇಳಂಗೆ ಆಗ್ಬಿಟ್ಟಿದ್ದಾರೆ. ಸುಮ್ಮನೆ ತಮಾಷೆಗೆ ಹೇಳ್ದೆ. ಅಲ್ಲ ಹೇಳಿ ಎಷ್ಟು ಬಂದಿದ್ದು ಖರ್ಚು ಅಂತ ನಾನು ನೋಡ್ಬೋದಾ, ಎಷ್ಟು ತಗೊಂಡಿದ್ರಿ ನೀವು? ಓಕೆ, ಇವರು ಲೆಕ್ಕಾಚಾರ ಹಾಕ್ಲಿ. ಸದ್ಯಕ್ಕೆ ಇವತ್ತಿಗೆ ನಮ್ಮ ಟ್ರಿಪ್ ವಿಡಿಯೋ ಮುಗ್ದಿದೆ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.